ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 69ನೇ ಪರಿನಿರ್ವಹಣಾ ಸಂದರ್ಭವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣದ ಸಂದರ್ಭವನ್ನು ನೆನೆದು ಅವರ ಆಶಯಗಳ ಬಗ್ಗೆ ಗಮನ ಸೆಲ್ತಕ್ಕಂಥದಕ್ಕೆ ಮತ್ತು ಅದಕ್ಕೆ ಬದ್ಧತೆಯನ್ನು ತೋರ್ತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮೆಲ್ಲರಿಗೂ ಸಹ ರಾಜ್ಯದಲ್ಲಿ ನಡೀತಾ ಇರುವಂಥ ಸಾಮಾಜಿಕ ನ್ಯಾಯದ ಹಿನ್ನಡೆ ಏನಾಗಿದೆ, 2022ರ ಆ್ಯಕ್ಟ್ ಮೂಲಕ ಶೆಡ್ಯೂಲ್ ಟ್ರೈಬ್ಸಿಗೆ 3%ಇಂದ 7%, ಶೆಡ್ಯೂಲ್ ಕಾಸ್ಟಿಗೆ 15%ಇಂದ 17%, ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ಗೆ 32% ರಿಸರ್ವೇಷನನ್ನು ಮಾಡಿ 2022ರಲ್ಲಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಮಾಡಿದಂಥ ಕಾನೂನನ್ನು ಸುಮಾರು 3 ವರ್ಷಗಳ ನಂತರ ಇವತ್ತು KATನಲ್ಲಿ ಅದನ್ನು ಸೆಟಸೈಡ್ ಮಾಡಿದ್ದಾರೆ. ಹೈಕೋರ್ಟಿನಲ್ಲಿ ಈ ರಿಸರ್ವೇಷನ್ಗೆ ಸ್ಟೇ ಮಾಡಿದ್ದಾರೆ. ಬಹುಶಃ ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ STಗಳಿದ್ದಾರೆ, ಸುಮಾರು 1.25 ಕೋಟಿಯಷ್ಟು SCಗಳಿದ್ದಾರೆ, 1,25,1,25,00,000 ಹಾಗೆ ಸುಮಾರು 2,25,00,000ಕ್ಕೂ ಹೆಚ್ಚು ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ. ಇವರಿಗೆ ನೀಡಿರ್ತಕ್ಕಂಥ ಮೀಸಲಾತಿಯನ್ನು ಇವತ್ತು ಒಂದು ಕಡೆ KATನಲ್ಲಿ ಸೆಟಸೈಡ್ ಮಾಡ್ತಾರೆ, ಹೈಕೋರ್ಟಿನಲ್ಲಿ ಸ್ಟೇ ಮಾಡಿದ್ದಾರೆ. ಹಾಗೆ ಬೇರೆ ರಾಜ್ಯಗಳಲ್ಲೂ ಸಹ, ಕೆಲವು ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳು ಈ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ಸುಮಾರು ರಾಷ್ಟ್ರದಲ್ಲೂ ಸಹ ಹತ್ತತ್ರ 40 ಕೋಟಿಯಷ್ಟು SC STಗಳಿದ್ದಾರೆ. ಸುಮಾರು 12 ಕೋಟಿ ವಾಲ್ಮೀಕಿ ಸಮಾಜದವರಿದ್ದಾರೆ ಇಡೀ ದೇಶದಲ್ಲಿ. ಕೆಲವು ಕಡೆ SC ಇದ್ದಾರೆ, ಕೆಲವು ಕಡೆ ST ಇದ್ದಾರೆ. ಆದರೆ ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಕೇಂದ್ರ ಸರ್ಕಾರ, ನ್ಯಾಯಾಲಯಗಳು ಮತ್ತು ರಾಜ್ಯ ಸರ್ಕಾರ ಈ ವರ್ಗಗಳ ಮೇಲೆ ಚೆಲ್ಲಾಟವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಕಾಣ್ತಾ ಇದೆ. SC ST OBCಯ ಬದುಕಿನ ಮೇಲೆ ಒಂದು ರೀತಿಯ ಚಪ್ಪಡಿ ಕಲ್ಲನ್ನು ಎಳಿತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಕಾಣ್ತಾ ಇದ್ದಾವೆ. ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಆ್ಯಕ್ಟನ್ನು ಮಾಡಿದ್ರು 2022ರಲ್ಲಿ, ಅವತ್ತಿನ ಸರ್ಕಾರ ಇಟ್ ವಾಸ್ ಎ ಯುನಾನಿಮಸ್ ಆ್ಯಕ್ಟ್. ಅದನ್ನು ಸರ್ವಾನುಮತದಿಂದ ಸರ್ವಸಮ್ಮತವಾಗಿ ಎಲ್ಲ ಪಾರ್ಟಿಯವರು ಅದನ್ನು ಪಾಸ್ ಮಾಡಿದಂಥದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ. ಇದನ್ನು ಪಾಸ್ ಆಗಬೇಕಾದ್ರೆ, ರಿಸರ್ವೇಷನ್ ಜಾಸ್ತಿ ಆಗಬೇಕಾದ್ರೆ, ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಚಂದ್ರಶೇಖರ್, ಸನ್ಮಾನ್ಯ ವೀರಣ್ಣವರು ಮತ್ತು ನಮ್ಮಗಳ ಪ್ರಯತ್ನದ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 ಈ ರಾಜ್ಯದ ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳು ಸೇರಿದಿಂದ ಸದನದ ಒಳಗೆ ಸದನದ ಹೊರಗೆ ಅನೇಕ ಹೋರಾಟಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ 2022ರ ಆ್ಯಕ್ಟನ್ನು ತರಲಾಯಿತು.
ಆ ಆ್ಯಕ್ಟನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ ಸರ್ಕಾರ ಅವತ್ತೇ ಶಿಫಾರಸು ಮಾಡಲಾಗಿತ್ತು. ಹೇಗೆ ತಮಿಳುನಾಡಿನಲ್ಲಿ 69% ರಿಸರ್ವೇಷನನ್ನು ಅವರು ಮಾಡಿ ಅದನ್ನು 9th ಶೆಡ್ಯೂಲ್ಗೆ ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ನ್ಯಾಯಾಲಯಗಳು ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಸಂವಿಧಾನದತ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ 56% ಆಗಿರುವಂಥದ್ದನ್ನು 9th ಶೆಡ್ಯೂಲ್ಗೆ ಹಾಕಬೇಕು ಅಂಥೇಳಿ ನಮ್ಮ ಸರ್ಕಾರ ಒತ್ತಾಯ ಮಾಡಿ, ಆದರೆ 3 ವರ್ಷ ಆದ್ರೂ ಸಹ 9th ಶೆಡ್ಯೂಲ್ಗೆ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿಲ್ಲ. ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ರಾಜ್ಯಕ್ಕೆ ಬಂದಾಗ ಅನೇಕ ಸಮಾಜಗಳನ್ನು ಎಸ್ ಟಿ ಮಾಡ್ತೀವಿ. ಉದಾಹರಣೆಗೆ ಬೆಸ್ತ ಸಮಾಜದವರನ್ನು, ಕೋಳಿ ಸಮಾಜದವರನ್ನು, ಕುರುಬ ಸಮಾಜದವರನ್ನು, ಗೊಲ್ಲ ಸಮಾಜದವರನ್ನು, ಸೊ ಇವರಿಗೆ ಮೂಗಿಗೆ ತುಪ್ಪ ಹಚ್ಚಿ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ದಾರೆ. ಆದರೆ ಇವತ್ತು ಯಾವ ವರ್ಗ ಇದ್ದಾರೆ, ಈಗ ಆಲಿ SC ಆ್ಯಂಡ್ ST ಆ್ಯಂಡ್ OBC ಇದ್ದಾರೆ, ಅವರುಗಳಿಗೆ ಇಂದಿರಾ ಸಹಾನೀಸ್ ಕೇಸಲ್ಲಿ 50% ಮೀರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ, ಅದೇ ಇಂದಿರಾ ಸಹಾನೀಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪರಿಕಲ್ ಡೇಟಾ ಬೇಸಿಸ್ ಮೇಲೆ ಯಾವುದಾದ್ರೂ ವರ್ಗಕ್ಕೆ ಅಥವಾ ಯಾವುದಾದ್ರೂ ಇದಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿದ್ರೆ 50%ಅನ್ನು ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿನ ಇಂದಿರಾ ಸಹಾನೀಸ್ ಕೇಸ್ 1992 ಅದರಲ್ಲೇ ಸ್ಪಷ್ಟಪಡಿಸಿದ್ದಾರೆ.